ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಒಂದು ಸುಂದರವಾದ ಕತೆ ತಂದಿದ್ದೀನಿ. ಈ ಕತೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸುತ್ತಮುತ್ತ ಇಂಥ ಘಟನೆಗಳು ಅಥವಾ ಇಂಥ ಕ್ಯಾರೆಕ್ಟರ್ಗಳು ಎದುರಾದಾಗ ನಾವು ಎಷ್ಟು ಹುಷಾರಾಗಿರಬೇಕು, ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಒಂದು ತಿಳುವಳಿಕೆ ಮೂಡಿಸೋಕೆ ಅಷ್ಟೇ. ಕತೆ ತುಂಬಾ ಕುತೂಹಲಕಾರಿಯಾಗಿದೆ, ಕೊನೆವರೆಗೂ ಓದಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಚೇತನ್. ಇಂಜಿನಿಯರಿಂಗ್ ಮುಗಿಸಿ ಸದ್ಯಕ್ಕೆ ಬೆಂಗಳೂರಲ್ಲಿ ಕೆಲಸ ಹುಡುಕುತ್ತಿದ್ದೆ. ಸುಮ್ಮನೆ ತುಂಬಾ ದಿನ ಆಗಿತ್ತಲ್ಲ ಅಂತ ಒಂದ್ವಾರ ಆರಾಮಾಗಿ ಇರೋಣ ಅಂತ ಮೈಸೂರಿನಲ್ಲಿ ಇರೋ ನಮ್ಮ ದೂರದ ಸಂಬಂಧಿ ಅತ್ತೆ ಮನೆಗೆ ಬಂದಿದ್ದೆ. ಅತ್ತೆ ಹೆಸರು ಮಾಲಾ, ಮಾವನ ಹೆಸರು ರಘುನಾಥ್. ಅವರಿಗೆ ಒಬ್ಬನೇ ಮಗ, ಅವನು ದಿಲ್ಲಿಯಲ್ಲಿ ಓದುತ್ತಿದ್ದಾನೆ. ತುಂಬಾ ದೊಡ್ಡ ಶ್ರೀಮಂತ ಕುಟುಂಬ, ಮಾವನಿಗೆ ಸಿಕ್ಕಾಪಟ್ಟೆ ಬಿಸಿನೆಸ್ಗಳು. ದಿನವಿಡೀ ಬಿಸಿನೆಸ್, ದುಡ್ಡು ಅಂತಾನೇ ಓಡಾಡ್ತಿರ್ತಾರೆ. ಆದರೆ ಅತ್ತೆ ಮಾತ್ರ ನೋಡೋಕೆ ಸಿನೆಮಾ ಹೀರೋಯಿನ್ ತರ ತುಂಬಾ ಚೆನ್ನಾಗಿದ್ದರು. ನನಗೆ 20 ವರ್ಷ ದಾಟಿದ್ದರಿಂದ ಸಹಜವಾಗಿಯೇ ಮನಸ್ಸಿನಲ್ಲಿ ಕೆಲವು ಆಸೆಗಳಿದ್ವು, ಆದ್ರೆ ಅತ್ತೆ ಮೇಲೆ ಯಾವುದೇ ಕೆಟ್ಟ ಯೋಚನೆ ಇರಲಿಲ್ಲ. ಹೀಗಿರುವಾಗ ಅತ್ತೆ ಮತ್ತು ಮಾವನ ಮಧ್ಯೆ ದಿನ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಗ್ತಿತ್ತು. ನನಗೆ ಅವರ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕೋಕೆ ಇಷ್ಟ ಇರಲಿಲ್ಲ. ಆದರೆ ಒಂದು ದಿನ ರಾತ್ರಿ ಸುಮಾರು 11 ಗಂಟೆ ಇರಬಹುದು, ನಾನು ನನ್ನ ರೂಮಿಗೆ ಹೋಗ್ಬೇಕಾದ್ರೆ ಅವರ ರೂಮಿನಿಂದ ಜೋರಾಗಿ ಜಗಳ ಆಡೋ ಶಬ್ದ ಕೇಳಿಸ್ತು. ಏನಪ್ಪ ಇದು ಅಂತ ಕುತೂಹಲಕ್ಕೆ ಹತ್ತಿರ ಹೋಗಿ ಕೇಳಿಸಿಕೊಂಡೆ. ಅತ್ತೆ ಜೋರಾಗಿ ಹೇಳ್ತಿದ್ರು, ಏನ್ರಿ ನೀವು ನನ್ನನ್ನು ಸ್ವಲ್ಪನೂ ಪಟ್ಟಿಸಿಕೊಳ್ಳಲ್ಲ. ಯಾವಾಗ ನೋಡಿದ್ರೂ ದುಡ್ಡು, ಬಿಸಿನೆಸ್ ಅಂತೀರಾ? ನಮಗಿರೋದು ಒಬ್ಬನೇ ಮಗ, ಇರೋ ಆಸ್ತಿ ಎಲ್ಲ ಅವನಿಗೆ ಸಾಕಾಗುತ್ತೆ, ಕುಂತು ತಿಂದ್ರೂ ಕರಗಲ್ಲ, ಇನ್ನು ಯಾಕೆ ಈ ದುಡ್ಡಿನ ಹುಚ್ಚು? ನನ್ನ ಕಡೆ ಗಮನ ಕೊಡೋ ಯೋಚನೆ ಇದೆಯಾ ಇಲ್ವಾ ನಿಮ್ಗೆ ಅಂತ ಗದರುತ್ತಿದ್ರು. ಅದಕ್ಕೆ ಮಾವ, ಏನ್ ಮಾಲಾ ಹಿಂಗೆ ಮಾತಾಡ್ತೀಯಾ? ನಮ್ಮ ವಯಸ್ಸೇನು ನಿನಗೆ ಅರ್ಥ ಆಗ್ತಿಲ್ವಾ? ಮದುವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ, ಇನ್ನು ನೀನು ಹೀಗೆಲ್ಲ ಆಡಿದ್ರೆ ಹೆಂಗೆ ಅಂದ್ರು. ಅದಕ್ಕೆ ಅತ್ತೆ ಸಿಟ್ಟಿನಿಂದ, ನಮ್ಮ ವಯಸ್ಸು ಅನ್ನಬೇಡಿ, ನಿಮ್ಮ ವಯಸ್ಸು ಅನ್ನಿ. ನಮ್ಮ ಮನೆಯವರು ನಿಮ್ಮ ಆಸ್ತಿ ನೋಡಿ ನನ್ನನ್ನು ಚೆನ್ನಾಗಿ ಸುಖವಾಗಿ ಇಡ್ತಾರೆ ಅಂತ ನಿಮ್ಗೆ ಕೊಟ್ಟು ಮದುವೆ ಮಾಡಿದ್ರು. ನನಗಿಂತ ನೀವು 10 ವರ್ಷ ದೊಡ್ಡವರು. ಇಷ್ಟು ವಯಸ್ಸಾದವರನ್ನು ಮದುವೆಯಾದ್ರೆ ನನ್ನ ಗತಿ ಹೀಗಾಗುತ್ತೆ ಅನ್ಕೊಂಡಿರಲಿಲ್ಲ. ನನಗೀಗ 40 ವರ್ಷ, ನಾನೇನು ಮುದುಕಿ ಅನ್ಕೊಂಡಿದ್ದೀರಾ ಅಂತ ಜಗಳ ಆಡ್ತಿದ್ರು. ಛೇ, ನಾವಿಲ್ಲಿ ನಿಲ್ಲೋದು ಬೇಡ ಅಂತ ನಾನು ತಕ್ಷಣ ನನ್ನ ರೂಮಿಗೆ ಬಂದೆ. ಆ ಗಡಿಬಿಡಿಯಲ್ಲಿ ರಾತ್ರಿ ಯಾರು ಬರ್ತಾರೆ ಬಿಡು ಅಂತ ರೂಮ್ ಬಾಗಿಲು ಹಾಕಿಕೊಳ್ಳೋದು ಮರೆತು ಬಿಟ್ಟಿದ್ದೆ. ನಾನು ಬೆಡ್ ಮೇಲೆ ಮಲಗಿ ಫೋನ್ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಬಂದ ಹಾಗೆ ಶಬ್ದ ಆಯ್ತು. ನೋಡಿದ್ರೆ ಅತ್ತೆ ಬಂದು ನಿಂತಿದ್ದಾರೆ. ಏನತ್ತೆ, ಈ ಟೈಮಲ್ಲಿ ಹೀಗೆ ಬಂದಿದ್ದೀರಾ ಅಂದೆ. ಅತ್ತೆ ನನ್ನನ್ನೇ ನೋಡ್ತಾ, ಆಯ್ತಾ ನಿನ್ನ ಕೆಲಸ ಅಂದ್ರು. ಏನ್ ಕೆಲಸ ಅತ್ತೆ ಅಂದೆ ಗಲಿಬಿಲಿಯಾಗಿ. ನೋಡ್ದೆ ಬಿಡು ನಿನ್ನ ಮಹತ್ಕಾರ್ಯನ. ನಿಮ್ಮ ಮಾವನಿಗಂತೂ ಆಸಕ್ತಿ ಇಲ್ಲ, ನೀನಾದ್ರೂ ಹೀಗೆ ವೇಸ್ಟ್ ಮಾಡ್ತಾ ಇದ್ದೀಯಲ್ಲ, ಇಬ್ಬರೂ ಸರಿಯಾಗೇ ಇದ್ದೀರಾ ಅಂತ ನಕ್ಕೊಂಡು ಹೊರಟು ಹೋದ್ರು. ನನಗಂತೂ ಅವರು ಯಾಕೆ ಆ ಮಾತು ಅಂದ್ರು ಅಂತ ಮೊದಲಿಗೆ ಅರ್ಥವೇ ಆಗಲಿಲ್ಲ. ಅತ್ತೆ ಯಾಕೆ ಬಂದ್ವಿ ಅಂದೆ. ಏನಿಲ್ಲ, ಬಾಗಿಲು ತೆಗೆದಿತ್ತು, ಹಾಕೋಣ ಅಂತ ಬಂದೆ. ಬಾಗಿಲು ಹಾಕಿಕೊಳ್ಳೋದು ಗೊತ್ತಿಲ್ವಾ ನಿನಗೆ ಅಂತ ಹೊರಟು ಹೋದ್ರು. ನಾನು ಗೊಂದಲದಲ್ಲೇ ಮಲಗಿಕೊಂಡೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಮಾವ ಆಫೀಸ್ಗೆ ಹೊರಟು ಹೋಗಿದ್ರು. ನಾನು ಫ್ರೆಶ್ ಆಗಿ ಬಂದಾಗ ಅತ್ತೆ ಟಿಫಿನ್ ಮಾಡ್ಬಾ ಚೇತನ್ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಕರೆದ್ರು. ನಾನು ತಿನ್ನೋಕೆ ಶುರು ಮಾಡಿದಾಗ ಅತ್ತೆ ಹತ್ತಿರ ಬಂದು ಮೆಲ್ಲಗೆ, ದಿನ ಆ ಮಹತ್ಕಾರ್ಯ ಮಾಡ್ತೀಯಾ ಅಂತ ಕೇಳಿದ್ರು. ಏನತ್ತೆ ಅದು ಅಂದೆ ತಲೆ ತಗ್ಗಿಸಿ. ಅದೇ ಕಣೋ, ರಾತ್ರಿ ನೀನು ರೂಮಲ್ಲಿ ಮಾಡ್ತಿದ್ದ ಕೆಲಸ ಅಂದ್ರು ಓಪನ್ ಆಗಿ. ನನಗೆ ಮುಖವೆಲ್ಲಾ ಕೆಂಪಗಾಯ್ತು. ಏನು ಹೇಳ್ಬೇಕೋ ತಿಳಿಯದೆ ಸಾರಿ ಅತ್ತೆ ಅಂದೆ. ಅತ್ತೆ ಅಷ್ಟಕ್ಕೆ ಬಿಡದೆ, ನಿನಗೆ ಯಾರ ಜೊತೆಯಾದ್ರೂ ಆ ತರ ಮಾಡಬೇಕು ಅಂತ ಆಸೆ ಇಲ್ವಾ ಅಂದ್ರು. ಪ್ಲೀಸ್ ಅತ್ತೆ, ಆ ತರ ಕೇಳಬೇಡಿ, ನನಗೆ ಮುಜುಗರ ಆಗುತ್ತೆ ಅಂದೆ. ಅಯ್ಯೋ ಇದ್ರಲ್ಲಿ ತಪ್ಪೇನಿದೆ, ನನ್ನ ಹತ್ರ ಶೇರ್ ಮಾಡ್ಕೊ ಅಂದ್ರು. ಆಸೆ ಇದ್ರೂ ನನಗೆ ಯಾರು ಸಿಗ್ತಾರೆ ಅತ್ತೆ ಅಂದೆ ತಮಾಷೆಯಾಗಿ. ಒಂದು ವೇಳೆ ಸಿಕ್ಕಿದ್ರೆ ಓಕೆನಾ ಅಂದ್ರು ನನ್ನ ಕಣ್ಣಲ್ಲೇ ಕಣ್ಣಿಟ್ಟು. ನಾನು ಸುಮ್ಮನಾದೆ. ಹೇಳು ಪರವಾಗಿಲ್ಲ ಅಂದ್ರು. ಓಕೆ ಅತ್ತೆ ಅಂದೆ. ನಿನಗೆ ಯಂಗ್ ಹುಡುಗಿಯರು ಇಷ್ಟನಾ ಅಥವಾ ನನ್ನ ತರ ಆಂಟಿ ಅಂದ್ರೆ ಇಷ್ಟನಾ ಅಂತ ಕೇಳಿದ್ರು ನೇರವಾಗಿ. ನಾನು ಮೆಲ್ಲಗೆ, ನನಗೆ ಹುಡುಗಿಯರಿಗಿಂತ ನೋಡೋಕೆ ಅಂದವಾಗಿರೋ, ಕನಿಷ್ಠ 40 ವರ್ಷ ಆಗಿರೋ ಅತ್ತೆ ತರ ಇರೋರೇ ಇಷ್ಟ ಅಂದೆ. ಅತ್ತೆ ಮುಖದಲ್ಲಿ ಒಂದು ನಗು ಬಂತು. ಅಂದ್ರೆ ಹೇಗೆ, ನನ್ನ ತರ ಇದ್ರೆ ಸಾಕಾ ಅಂದ್ರು ತುಂಬಾ ಹತ್ತಿರ ಬಂದು. ಹೌದು ಅತ್ತೆಯ ಅಂದೆ ಧೈರ್ಯ ಮಾಡಿ.
ನನ್ನ ವಯಸ್ಸು ಕೂಡ 40 ಅಂತ ನಿನಗೆ ಗೊತ್ತಲ್ವಾ ಅಂದ್ರು ಕಣ್ಣು ಹೊಡೆದು. ಗೊತ್ತು ಅತ್ತೆ ಅಂದೆ. ಹಾಗಾದ್ರೆ ನಿನಗೆ? ನಾನು ಗೊತ್ತು ಅತ್ತೆಯೇ ಅಂದೆ. ಅದಕ್ಕೆ ಅತ್ತೆ ಮತ್ತೆ ಓಕೆನಾ? ನೀನೇನು ಅಷ್ಟು ಸಣ್ಣ ಹುಡುಗನಲ್ಲ, ತಿಳಿಯದವನೇನೂ ಅಲ್ಲ, ನಿನಗೆ ಇಷ್ಟ ಇದ್ರೆ ನೇರವಾಗಿಯೇ ಹೇಳುವ ಅಂದ್ರು. ನನಗೆ ನೀವು ಯಾವುದರ ಬಗ್ಗೆ ಕೇಳ್ತಿದ್ದೀರಾ ಅಂತಾನೇ ಅರ್ಥ ಆಗ್ತಿಲ್ಲ ಅತ್ತೆ ಅಂದೇ ತಲೆ ಕೆರೆದುಕೊಳ್ಳುತ್ತಾ. ಇನ್ನೇನದ್ರ ಬಗ್ಗೆ ಮಾರಾಯ, ಇಷ್ಟೊತ್ತು ಅತ್ತೆ ಓಕೆ ಅಂದವನು ನೀನೇ ತಾನೇ ಅಂದ್ರು. ಅದಕ್ಕಲ್ಲ ಅತ್ತೆ, ಈಗ ಮನೆಯಲ್ಲಿ ಯಾರಿದ್ದಾರೆ ಅಂತ ಅಂದೆ ಗಲಿಬಿಲಿಯಾಗಿ. ಯಾರಿದ್ರೆ ಏನಂತೆ, ನಿನಗೆ ನಾನು ಇಷ್ಟ ಇಲ್ವಾ ಅಂದ್ರು ತುಂಬಾ ಹತ್ತಿರ ಬಂದು. ಅಯ್ಯೋ ಅತ್ತೆ, ನೀವೇನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನಗೆ ಅತ್ತೆ ಸ್ಥಾನದಲ್ಲಿ ಇರೋರು ಅಂದೆ. ಅದಕ್ಕೀಗೇನಂತೆ, ನನ್ನ ಜೊತೆ ಇರೋಕೆ ಆಗಲ್ವಾ ಅಂದ್ರು. ಅಯ್ಯೋ, ನಿಮ್ಮ ಜೊತೆ ಅಂದ್ರೆ ಹೆಂಗೆ ಅತ್ತೆ, ನೀವು ನನಗೆ ಅಮ್ಮನ ಸ್ಥಾನ ಅಂದೆ. ಅದೆಲ್ಲ ಈಗ ಯಾಕೆ ಅಂತ ಅವರು ಅಷ್ಟೊಂದು ಪಚ್ಚಿಯಾಗಿ ಮಾತಾಡ್ತಿರೋದು ನೋಡಿ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಅಳಕು ಶುರುವಾಯ್ತು. ಹೇಳು, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ ಅಂದ್ರು. ನನ್ನ ತಿಂಡಿ ಮುಗಿದಿದ್ದರಿಂದ. ಸರಿ ಅತ್ತೆ, ನನ್ನ ತಿಂಡಿ ಆಯ್ತು, ನಾನು ರೂಮಿಗೆ ಹೋಗ್ತೀನಿ ಅಂದೆ. ಅದಕ್ಕೆ ಅವರು ಕಣ್ಣು ಹೊಡೆದು, ಓಕೆ, ಯೋಚನೆ ಮಾಡಿ ಹೇಳು, ನಿನಗೆ ಫುಲ್ ಮೀಲ್ಸ್ ರೆಡಿ ಮಾಡ್ತೀನಿ. ಯಾರಿಗೂ ಗೊತ್ತಾಗಲ್ಲ, ನಮ್ಮನ್ನು ಯಾರೂ ಅನುಮಾನಿಸಲ್ಲ, ಹೇಳು ಅಂದ್ರು. ಅತ್ತೆ, ನನಗೆ ಯಾಕೋ ಒಂಥರ ಇಬಂದಿ ಆಗ್ತಿದೆ ಅಂದೆ. ಮೊದಲ ಸಲ ಯಾರಿಗಾದ್ರೂ ಹಂಗೆ ಅನ್ಸೋದು ಸಹಜ ಕಣೋ. ಅದರಲ್ಲೂ ಸ್ವಂತ ಅತ್ತೆ ಎಂದಾಗ ಸ್ವಲ್ಪ ಮುಜುಗರ ಇದ್ದೇ ಇರುತ್ತೆ. ಆಮೇಲೆ ನಿನ್ನ ಇಷ್ಟ ಅಂದ್ರು. ಅತ್ತೆ, ನೀವು ನಿಜವಾಗ್ಲೂ ತಮಾಷೆ ಮಾಡ್ತಿಲ್ವಾ ಅಂದೇ ನಂಬಲಾಗದೆ. ನಿನಗೇನು ಇದು ತಮಾಷೆ ತರ ಕಾಣ್ತಿದ್ಯಾ ಅಂದ್ರು ಗಂಭೀರವಾಗಿ. ನಾನು ಆಮೇಲೆ ಏನೂ ಮಾತಾಡಲಿಲ್ಲ. ಸರಿ, ನೀನು ಹೋಗಿ ನಿನ್ನ ರೂಮಲ್ಲಿ ಇರು ಅಂದ್ರು. ನಾನು ಸರಿ ಅಂತ ರೂಮಿಗೆ ಬಂದೆ. ಅತ್ತೆ ಯಾಕಪ್ಪ ಹೀಗೆಲ್ಲ ಮಾತಾಡಿದ್ರು ಅಂತ ಬೆಡ್ ಮೇಲೆ ಕೂತು ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೇನೆ ಅತ್ತೆ ಮೆಲ್ಲನೆ ನನ್ನ ರೂಮಿನ ಒಳಗಡೆ ಬಂದ್ರು. ನನಗೆ ಎದೆ ಬಡಿತ ಜಾಸ್ತಿಯಾಗಿ ಟೆನ್ಷನ್ ಶುರುವಾಯ್ತು. ಅತ್ತೆ ಒಳಗೆ ಬರ್ತಿದ್ದ ಹಾಗೆ ನಾನು ಎದ್ದು ನಿಂತೆ. ಅವರು ಬಂದ ತಕ್ಷಣ ಒಳಗಡೆಯಿಂದ ಬಾಗಿಲು ಲಾಕ್ ಮಾಡ್ಬಿಟ್ರು. ಏನತ್ತೆ ಇದು, ಇವತ್ತು ನೀವು ನೋಡೋಕೆ ತುಂಬಾ ಹೊಸ ತರ ಕಾಣ್ತಿದ್ದೀರಾ, ನನಗೆ ಒಂಥರ ಹೆದರಿಕೆ ಆಗ್ತಿದೆ ಅಂದೆ. ಅದಕ್ಕೆ ಅತ್ತೆ, ನಿನಗ್ಯಾಕೋ ಅಷ್ಟೊಂದು ಟೆನ್ಷನ್? ನಾನೇನು ನಿನ್ನನ್ನು ಬಲವಂತ ಮಾಡ್ತಿಲ್ಲ, ನನ್ನನ್ನು ಏನಾದ್ರೂ ಒಂದು ಮಾಡು ಅಂತ ಕೇಳ್ತಿರೋದು ಅಷ್ಟೇ ಅಂದ್ರು. ಅಸಲಿಗೆ ಇಲ್ಲಿ ಏನಾಗ್ತಿದೆ ಅತ್ತೆ ಅಂದೆ ಆಶ್ಚರ್ಯದಿಂದ. ಅವರು ನನ್ನ ತುಂಬಾ ಹತ್ತಿರ ಬಂದು ನಿಂತುಕೊಂಡ್ರು. ಅತ್ತೆ ಈಗ ಮೊದಲಿನ ತರ ಇರಲಿಲ್ಲ, ಅವರ ನೋಟ, ನಡಿಗೆ, ಸನ್ನೆ ಎಲ್ಲವೂ ಬದಲಾಗಿತ್ತು. ತುಂಬಾ ವಯ್ಯಾರದಿಂದ ಹೆಜ್ಜೆ ಇಡ್ತಾ ನನ್ನ ಹತ್ತಿರ ಬಂದು, ಏನಾಯ್ತು ಅಂದ್ರು. ನನಗೆ ಯಾಕೋ ಇದು ತಪ್ಪು ಅನ್ನಿಸ್ತಿದೆ ಅತ್ತೆ, ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ ಅಂದೆ. ಯಾಕೆ ಹೆದರಿಕೆ? ಮನೆಯಲ್ಲಿ ಇರೋದು ನಮ್ಮಿಬ್ಬರೇ ಅಲ್ವಾ, ಇನ್ಯಾರಿದ್ದಾರೆ ಇಲ್ಲಿ ಅಂದ್ರು. ಆದ್ರೂ ನನಗೆ ಯಾಕೋ ಮನಸ್ಸಿಗೆ ಒಪ್ಪುತ್ತಿಲ್ಲ ಎಂದೆ. ಅಯ್ಯೋ ಏನಿಲ್ಲೋ, ನಿನಗೆ ಇಷ್ಟು ಹ್ಯಾಪಿಯಾಗಿ ಚಾನ್ಸ್ ಕೊಡ್ತಿದ್ರೆ ನಿನಗೇನೋ ಬಂತು ಬೇಜಾರು? ನಿನಗೆ ಅಷ್ಟು ಮುಜುಗರ ಆದ್ರೆ ಸ್ವಲ್ಪ ಹೊತ್ತು ನಾನು ನಿನ್ನ ಅತ್ತೆ ಅಲ್ಲ ಅಂತ ಅನ್ಕೊಂಡು ಬಿಡುವ ಅಂದ್ರು. ಅತ್ತೆ ಅಷ್ಟೊಂದು ಗಟ್ಟಿಯಾಗಿ ಕೇಳ್ತಿರಬೇಕಾದ್ರೆ ಇದ್ರಲ್ಲಿ ತಪ್ಪೇನಿದೆ ಅಂತ ನನಗೂ ಒಂದು ಕ್ಷಣ ಅನ್ನಿಸಿದ್ದು ನಿಜ. ಅತ್ತೆ ಮುಂದುವರಿದು, ನಿನಗೆ ಅಷ್ಟೊಂದು ಇಬಂದಿ ಅನ್ಸಿದ್ರೆ ಕಣ್ಣು ಮುಚ್ಚಿಕೊಂಡು ನಿನಗೆ ಇಷ್ಟ ಇರೋ ಸಿನಿಮಾ ಹೀರೋಯಿನ್ ನೆನೆಸಿಕೋ, ಚೆನ್ನಾಗಿರುತ್ತೆ ಅಂದ್ರು. ಏನತ್ತೆ, ನಿಮಗೆ ಆ ತರ ನೆನೆಸಿಕೊಳ್ಳೋ ಅಭ್ಯಾಸ ಇದೆಯಾ ಅಂದೆ ಕುತೂಹಲದಿಂದ. ಹೌದು ಕಣೋ, ಕೆಲವೊಂದು ಸಲ ನಿಮ್ಮ ಮಾವನ ಜೊತೆ ಇರಬೇಕಾದ್ರೆ ನಾನು ಯಾರೋ ಒಬ್ರು ಹೀರೋ ಅನ್ಕೊಳ್ತಿದ್ದೆ ಅಂದ್ರು ಬೇಜಾರಿನಿಂದ. ಅದೇನತ್ತೆ ಹಂಗೆ ಹೇಳ್ತೀರಾ ಅಂದೆ. ಈಗ ಆ ಗೋಳೆಲ್ಲ ಯಾಕೆ ಬಿಡು, ನೀನು ಬಾ ಇಲ್ಲಿಗೆ ಅಂತ ಕೈ ಹಿಡ್ರು. ಹೀರೋಯಿನ್ ಯಾಕೆ ಅತ್ತೆ ನೆನೆಸಿಕೋಬೇಕು? ನೀವು ನೋಡೋಕೆ ಅಷ್ಟೊಂದು ಚೆನ್ನಾಗಿದ್ದೀರಾ, ಸಿನಿಮಾ ಹೀರೋಯಿನ್ ತರಾನೇ ಇದ್ದೀರಾ ಗೊತ್ತಾ ಅಂದೆ. ಹೌದಾ, ಮತ್ತೆ ಇನ್ಯಾಕೆ ತಡ, ಬಾ ಅಂದ್ರು. ಆಗ ನಾನು ಮೆಲ್ಲಗೆ ವಿಷಯ ಬದಲಾಯಿಸಿ, ಅತ್ತೆ ಒಂದು ಮಾತು, ಮಾವನಿಗೆ ಹೊರಗಡೆ ಬೇರೆ ಎಲ್ಲಾದ್ರೂ ಸೆಕೆಂಡ್ ಫ್ಯಾಮಿಲಿ ಇದೆಯಾ ಅಂದೆ. ಇಲ್ಲಿ ಫಸ್ಟ್ ಫ್ಯಾಮಿಲಿಗೆ ಗತಿ ಇಲ್ಲ, ಇನ್ನು ಸೆಕೆಂಡ್ ಫ್ಯಾಮಿಲಿ ಬೇರೆನಾ ಅಂದ್ರು ಬೇಸರದಿಂದ. ಹಾಗಾದ್ರೆ ಮಾವ ಬಿಸಿನೆಸ್ ಅಂತ ಅಷ್ಟೊಂದು ಕಷ್ಟಪಟ್ಟಿರೋದು ಇನ್ಯಾರಿಗೋಸ್ಕರ ಅತ್ತೆ ಅಂದೆ. ನಮಗೋಸ್ಕರ, ನಮ್ಮ ಮಗನಿಗೋಸ್ಕರನೇ ಅಲ್ವಾ ಅಂದ್ರು ಅತ್ತೆ. ಹೌದು ಅತ್ತೆ, ಹಾಗಿರಬೇಕಾದ್ರೆ ನಿಮ್ಗೋಸ್ಕರ ಮಾವ ಹಗಲು ರಾತ್ರಿ ಅಷ್ಟೊಂದು ಕಷ್ಟಪಡ್ತಿರಬೇಕಾದ್ರೆ ನೀವು ಈ ತರ ಮಾಡೋದು ನ್ಯಾಯನಾ? ಅವರು ದಿನವಿಡೀ ದುಡಿದು ಬೇಜಾರಾಗಿ ಮನೆಗೆ ಬಂದಾಗ ನೀವು 4 ಪ್ರೀತಿಯ ಮಾತು ಆಡಿದ್ರೆ ಅವರ ಮನಸ್ಸು ಹಗುರಾಗುತ್ತೆ, ನಿಮ್ಮ ಜೊತೆ ಖುಷಿಯಾಗಿ ಇರ್ತಾರೆ.
ಅದನ್ನ ಬಿಟ್ಟು ಅವರು ಮನೆಗೆ ಬಂದ ತಕ್ಷಣ ನೀವು ಚುಚ್ಚು ಮಾತುಗಳಿಂದ ಜಗಳ ಆಡಿದ್ರೆ ಅವರ ಮನಸ್ಸಿಗೆ ಇನ್ನಷ್ಟು ನೋವಾಗುತ್ತೆ. ಹಾಗಿರಬೇಕಾದ್ರೆ ಅವರು ನಿಮ್ಮ ಜೊತೆ ಹೆಂಗೆ ಸಂತೋಷವಾಗಿ ಇರೋಕೆ ಸಾಧ್ಯ? ಅವರು ಪಡೋ ಕಷ್ಟ ಎಲ್ಲ ನೀವು ಚೆನ್ನಾಗಿರಲಿ ಅಂತಾನೆ ಅಲ್ವಾ? ಅವರು ಮನೆಗೆ ಬಂದಾಗ ಸ್ವಲ್ಪ ಪ್ರೀತಿ ತೋರಿಸಿ ನಿಮ್ಮ ಸಂಸಾರ 100 ಕಾಲ ಹ್ಯಾಪಿಯಾಗಿರುತ್ತೆ ನಂದೆ. ನನ್ನ ಈ ಮಾತು ಕೇಳಿ ಅತ್ತೆ ಒಂದು ಕ್ಷಣ ಶಾಕ್ ಆಗಿ ನನ್ನ ಮುಖವನ್ನೇ ನೋಡ್ತಾ ನಿಂತುಬಿಟ್ರು. ನಾನು ಅಷ್ಟಕ್ಕೆ ನಿಲ್ಲಿಸಿದೆ. ಅತ್ತೆ, ಸಂಸಾರ ಅನ್ನೋದು ಒಬ್ಬರ ಮೇಲೊಬ್ಬರು ಇಡೋ ನಂಬಿಕೆ ಮೇಲೆ ನಡೆಯೋದು. ಒಂದು ವೇಳೆ ಮಾವ ಬಿಸಿನೆಸ್ ಟೆನ್ಷನ್ ತಡ್ಕೊಳ್ಳೋಕೆ ಆಗ್ದೆ ಬೇರೆ ಯಾವುದಾದ್ರೂ ಹೆಂಗಸಿನ ಹತ್ತಿರ ಹೋದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಬಹುದು? ಒಂದು ಸಲಿ ಯೋಚನೆ ಮಾಡಿ ಅತ್ತೆ ಅಂದೆ. ನನ್ನ ಈ ಮಾತು ಕೇಳುತ್ತಿದ್ದ ಹಾಗೆ ಅತ್ತೆಗೆ ತಡೆಯೋಕೆ ಆಗಲಿಲ್ಲ. ಕಣ್ಣಲ್ಲಿ ನೀರು ಧಾರೆಧಾರೆಯಾಗಿ ಹರಿಯೋಕೆ ಶುರುವಾಯ್ತು. ಹಾಗೆ ಬೆಡ್ ಮೇಲೆ ಕೂತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು. ಅಳಬೇಡಿ ಅತ್ತೆ, ಇಂಥ ಟೈಮಲ್ಲಿ ಧೈರ್ಯವಾಗಿ ಇರಬೇಕು ಅಂತ ನಾನು ಅವರಿಗೆ ಸಮಾಧಾನ ಮಾಡಿದೆ. ಅತ್ತೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಬೆಡ್ ಮೇಲಿಂದ ಎದ್ದು ಬಂದು, ಚೇತನ್, ನೀನು ನನಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವನು, ಇಲ್ಲದಿದ್ರೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದೆ ಕಣೋ. ಇವತ್ತು ನನ್ನ ಕಣ್ಣು ತೆರೆಸಿದೆ ಅಂತ ಕೃತಜ್ಞತೆಯಿಂದ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ರು. ಆಮೇಲೆ ನಾವು ರೂಮ್ ಬಾಗಿಲು ತೆಗೆದುಕೊಂಡು ಹೊರಗಡೆ ಬಂದ್ವಿ. ಅಷ್ಟೇ. ಹೊರಗೆ ಬರ್ತಿದ್ದ ಹಾಗೆ ನಮಗೆ ಶಾಕ್. ಮಾವ ಹೊರಗಡೆಯೇ ನಿಂತಿದ್ರು. ನಮ್ಮಿಬ್ಬರನ್ನೂ ಆಲ್ಟರ್ನೇಟ್ ಆಗಿ ನೋಡ್ತಾ ಇದ್ರು. ಅತ್ತೆಗಂತೂ ಭಯದಿಂದ ಏನು ಮಾಡ್ಬೇಕೋ ತಿಳಿಯಲಿಲ್ಲ. ಅಷ್ಟರಲ್ಲಿ ಮಾವ್ ಅತ್ತೆಯ ಹತ್ತಿರ ಬಂದ್ರು. ಮಾವ್ ಅತ್ತೆಯ ಹೆಗಲ ಮೇಲೆ ಕೈಯಿಟ್ಟು, ಮಾಲಾ, ನಾನು ಒಳಗಡೆ ಚೇತನ್ ಹೇಳಿದ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡೆ. ಅವನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ನಮಗಿಂತ ದೊಡ್ಡ ಮಾತು ಹೇಳಿದ್ದಾನೆ, ಬುದ್ಧಿ ಕಲಿಸಿದ್ದಾನೆ. ಇದ್ರಲ್ಲಿ ಬರೀ ನಿನ್ನ ತಪ್ಪಷ್ಟೇ ಇಲ್ಲ, ಸಂಸಾರಕ್ಕೆ ಸಮಯ ಕೊಡದ ನನ್ನ ತಪ್ಪು ಅಷ್ಟೇ ಇದೆ. ಇನ್ಮೇಲಿಂದ ನಾವು ಯಾವುದೇ ಜಗಳ ಇಲ್ಲದೆ ಹ್ಯಾಪಿಯಾಗಿ ಇರೋಣ ಅಂದ್ರು. ಅತ್ತೆಯ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಂದು ಒಳ್ಳೆ ಕತೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.